ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೈ ಮಾತಾದಿ, ಜೈ ಶ್ರೀಕೃಷ್ಣ, ರಾಧೆ ರಾಧೆ. ನೀವೆಲ್ಲರೂ ಹೇಗಿದ್ದೀರಾ? ನೀವು ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಮತ್ತು ಆರೋಗ್ಯವಾಗಿ ಇದ್ದೀರಾ ಎಂದು ಭಾವಿಸುತ್ತೇನೆ. ಭಗವಾನ್ ಭೋಲೆನಾಥ್ ಮತ್ತು ಶನಿದೇವ ಮಹಾರಾಜರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಸ್ನೇಹಿತರೆ, ಬನ್ನಿ ಈಗ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಇಂದಿನ ಪ್ರಮುಖ ಸಂದೇಶ ಏನೆಂದು ತಿಳಿದುಕೊಳ್ಳೋಣ. ಕುಂಭರಾಶಿಯ ಸ್ನೇಹಿತರೆ, ಎಚ್ಚರ, ನಿಮ್ಮ ಕುಟುಂಬವು ಛಿದ್ರವಾಗಲಿದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು 100ರಷ್ಟು ನಿಜವಾದ ಮಾತು. ಈ ಘಟನೆ ನಡೆದೇ ತೀರುತ್ತದೆ. ಯಾರಿಂದಲೂ ಈ ಘಟನೆಯನ್ನು ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಯಾವುದೇ ತಮಾಷೆ ಮಾಡುತ್ತಿಲ್ಲ. ನಿಮ್ಮೆಲ್ಲರಿಗೂ ಸತ್ಯವನ್ನೇ ಹೇಳುತ್ತಿದ್ದೇವೆ. ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮ ಕುಟುಂಬದ ಮೇಲೆ ಇಂತಹದ್ದೊಂದು ಆಪತ್ತು ಬರಲಿದೆ ಎಂದರೆ ಅದು ಬಂದ ನಂತರ ನಿಮ್ಮ ಕುಟುಂಬವು ಸಂಪೂರ್ಣವಾಗಿ ಛಿದ್ರವಾಗಿ ಹೋಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದು ಏನೆಂದರೆ ಈ 2 ದಿನಗಳು ಅತ್ಯಂತ ದೊಡ್ಡ ಅಪಾಯವನ್ನು ತಂದುಕೊಡಲಿದೆ. ಈಗಾಗಲೇ ನೀವು ಎಚ್ಚರಿಕೆಯಿಂದ ಇರದಿದ್ದರೆ ನಿಮ್ಮ ಜೀವನದಲ್ಲಿ ತುಂಬಾ ಪಶ್ಚಾತ್ತಾಪ ಪಡುತ್ತೀರಾ. ಏಕೆಂದರೆ ಸ್ನೇಹಿತರೆ, ಮುಂದಿನ 48 ಗಂಟೆಗಳ ಒಳಗೆ ನಡೆಯಲಿರುವ ಈ ಘಟನೆಯನ್ನು ನೀವು ನಿಮ್ಮ ಕಣ್ಣುಗಳಿಂದ ನೋಡಿದ್ದೀರಾ. ನೀವು ಸ್ವತಃ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ನಂಬಿ ಸ್ನೇಹಿತರೆ. ಅತ್ಯಂತ ದುಃಖದಾಯಕ ಘಟನೆ ನಿಮ್ಮೊಂದಿಗೆ ನಡೆಯಲಿದೆ. ನಿಮ್ಮ ಇಡೀ ಕುಟುಂಬವು ಒಬ್ಬ ವ್ಯಕ್ತಿಯಿಂದಾಗಿ ಛಿದ್ರವಾಗಲಿದೆ ಸ್ನೇಹಿತರೆ. ಮತ್ತು ಈ ವ್ಯಕ್ತಿ ಯಾರು? ಹೊರಗಿನವನಲ್ಲ. ಈ ವ್ಯಕ್ತಿ ನಿಮ್ಮ ಕುಟುಂಬದವರಲ್ಲೇ ಒಬ್ಬರು. ಮತ್ತು ವ್ಯಕ್ತಿಯ ಮುಖವನ್ನು ಇಂದು ನಾನು ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನಮ್ಮೊಂದಿಗೆ ನೋಡಿ ಮತ್ತು ನಾವು ನಿಮಗೆ ನೀಡುವ ಪ್ರತಿಯೊಂದು ಮಾಹಿತಿಯು 100ರಷ್ಟು ನಿಖರವಾಗಿರುತ್ತದೆ ಸ್ನೇಹಿತರೆ. ಮತ್ತು ನಾನು ನಿಮ್ಮೆಲ್ಲರಿಗೂ ಮಾತು ಕೊಡುತ್ತಿದ್ದೇನೆ, ಇಂದಿನ ಈ ಭವಿಷ್ಯವಾಣಿಯು ಸಂಪೂರ್ಣವಾಗಿ ಕಲ್ಲಿನ ಮೇಲಿನ ಬರಹದಂತಿರುತ್ತದೆ. ಇದನ್ನು ಯಾರೂ ಸುಳ್ಳೆಂದು ನಿರೂಪಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಮಾತಾರಾಣಿ ಭಗವಾನ್ ಭೋಲೆನಾಥ್ ಮತ್ತು ಬಜರಂಗಬಲಿಯ ನಿಜವಾದ ಆಶೀರ್ವಾದ ಪಡೆಯಲು ಬಯಸಿದರೆ ಕಮೆಂಟ್ ವಿಭಾಗಕ್ಕೆ ಹೋಗಿ ಮೊದಲು ಜೈ ಮಾತಾರಾಣಿ, ಜೈ ಮಹಾಕಾಲ, ಜೈ ಬಜರಂಗಬಲಿ ಕೃಪೆ ಮಾಡಿ ಎಂದು ಬರೆಯಿರಿ. ಹೌದು ಸ್ನೇಹಿತರೆ, ಕಮೆಂಟ್ನಲ್ಲಿ ಖಂಡಿತವಾಗಿಯೂ ಬರೆಯಿರಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾತಾರಾಣಿ ಭಗವಾನ್ ಭೋಲೆನಾಥ್ ಮತ್ತು ಬಜರಂಗಬಲಿಯ ಕೃಪೆಯಾದರೆ ಮುಂಬರುವ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಘಟನೆಯಿಂದ ನಿಮಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಯಾರಿಂದಲೂ ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ಇಚ್ಛೆಯಾದರೆ ನಿಮ್ಮೊಂದಿಗೆ ನಡೆಯುತ್ತಿರುವ ಶತ್ರುಗಳು ನಿಮಗಾಗಿ ಬಲೆ ಹೆಣೆಯುತ್ತಿದ್ದಾರೆ. ನಿಮ್ಮನ್ನು ನಾಶ ಮಾಡಲು ಸಂಚು ರೂಪಿಸುತ್ತಿರುವ ಶತ್ರುಗಳ ಸರ್ವನಾಶವಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಸಮಯ ಇರುವಾಗಲೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬಜರಂಗಬಲಿ ಹೆಸರನ್ನು ಸ್ಮರಿಸುತ್ತಾ ನಿಮ್ಮನ್ನು ನೋಡಲು ಸಹ ಇಷ್ಟಪಡದ, ನಿಮ್ಮನ್ನು ನೋಡಲು ಬಯಸದ ಕೆಲವರಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರುವುದನ್ನು, ಕುಟುಂಬದೊಂದಿಗೆ ಖುಷಿಯಿಂದ ಕಾಲ ಕಳೆಯುವುದನ್ನು ಆ ಶತ್ರುವಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಅದನ್ನು ನೋಡಿ ನಿಮ್ಮನ್ನು ಹಾಳು ಮಾಡಲು ಹೊರಟಿದ್ದಾರೆ. ಅವರಿಗೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗುವುದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿರುವುದನ್ನು ನೋಡಲು ಆಗುತ್ತಿಲ್ಲ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಸತ್ಯವನ್ನು ಬಯಲು ಮಾಡಲಿದ್ದೇನೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಈ ಕುಟುಂಬವೇ ಛಿದ್ರವಾಗಲಿದೆ. ಸ್ನೇಹಿತರೆ, ಯಾವ ಕಾರಣದಿಂದ ನಿಮ್ಮ ಕುಟುಂಬವು ಛಿದ್ರವಾಗುತ್ತದೆ ಎಂಬ ಸತ್ಯವನ್ನು ಕೇಳಿ. ಸ್ನೇಹಿತರೆ, ನಿಮ್ಮ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಈ ವಿಡಿಯೋ ನೋಡಿ. ನಿಮ್ಮ ಶತ್ರುವಾಗಿರುವ ಆ ಮನುಷ್ಯ ಯಾರೂ ಹೊರಗಿನ ವ್ಯಕ್ತಿಯಲ್ಲ ಸ್ನೇಹಿತರೆ. ಅವರು ನಿಮ್ಮ ಸ್ವಂತದವರೇ, ನಿಮ್ಮ ಗೆಳೆಯ, ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ನಿಮ್ಮ ಕುಟುಂಬದವರಲ್ಲಿ ಒಬ್ಬರು. ಇಂತಹ ವ್ಯಕ್ತಿ ಎಂದರೆ ಅವನ ಮೇಲೆ ನೀವು ಕಣ್ಣು ಮುಚ್ಚಿ ನಂಬಿಕೆ ಇಡುತ್ತೀರಾ. ಅವನ ಮೇಲೆ ನೀವು ಮಿತಿಮೀರಿ ನಂಬಿಕೆ ಇಡುತ್ತೀರಾ. ಎಷ್ಟರ ಮಟ್ಟಿಗೆ ನಂಬುತ್ತೀರಾ ಎಂದರೆ ಅವರು ನಿಮಗೆ ವಿಷ ತಂದು ಕೊಟ್ಟರೂ ಸಹ ಅದನ್ನು ನೀವು ಯೋಚಿಸದೇ ಕುಡಿಯುತ್ತೀರಾ. ಆ ಮನುಷ್ಯ ನೀವು ಅಂದುಕೊಂಡಷ್ಟು ಮುಗ್ಧನಲ್ಲ. ಆದ್ದರಿಂದ ಸ್ನೇಹಿತರೆ, ನಾನು ನಿಮ್ಮನ್ನು ಈಗಲೇ ಈ ಕ್ಷಣದಿಂದಲೇ ಎಚ್ಚರಿಸುತ್ತಿದ್ದೇನೆ. ಜಾಗರೂಕರಾಗಿರಿ. ಯಾರನ್ನು ನೀವು ಕಣ್ಣು ಮುಚ್ಚಿ ನಂಬಬೇಡಿ. ಅವರ ಮಾತುಗಳಿಗೆ ಮರುಳಾಗಬೇಡಿ. ಅವರ ಸಿಹಿ ಮಾತುಗಳಿಗೆ ಮತ್ತು ಅವರ ಉದ್ದೇಶಪೂರ್ವಕವಾಗಿ ಮಾಡುವ ಮಾತುಗಳಿಗೆ ನಂಬಬೇಡಿ. ಸ್ನೇಹಿತರೆ, ಸಾಧ್ಯವಾದರೆ 2 ದಿನಗಳ ಕಾಲ ನೀವು ಒಬ್ಬರೇ ಇರಿ. ಯಾರೊಂದಿಗೂ ಒಂದು ಕ್ಷಣವನ್ನು ಕಳೆಯಬೇಡಿ. ಏಕೆಂದರೆ ಈ 2 ದಿನಗಳು ನಿಮಗೆ ತುಂಬಾ ಅಪಾಯಕಾರಿ ದಿನಗಳಾಗಿವೆ. ನೀವು ಅಪಾಯಕ್ಕೆ ಸಿಲುಕಿದ್ದೀರಾ. ನಿಮ್ಮಿಂದಾಗಿ ನಿಮ್ಮ ಇಡೀ ಕುಟುಂಬವೇ ಛಿದ್ರವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಸಾಧ್ಯವಾದಷ್ಟು ನನ್ನ ಮಾತುಗಳಿಗೆ ಬೆಲೆ ಕೊಡಿ ಮತ್ತು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ. ನಾನು ಏನೇ ಹೇಳಿದರೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ಹೇಳುತ್ತಿದ್ದೇನೆ. ಈ ಶತ್ರು ತುಂಬಾ ದೊಡ್ಡವನು ಮತ್ತು ಅಪಾಯಕಾರಿ. ಇವನಿಂದ ನೀವು ರಕ್ಷಿಸಲ್ಪಡಬೇಕು ಮತ್ತು
ಈಗ ನೀವು ಎಚ್ಚರಿಕೆಯಿಂದ ಇದ್ದರೆ ಶತ್ರುವಿನ ಜೊತೆ ಹೆಜ್ಜೆ ಹಾಕಿ ಶತ್ರುವಿನ ಮಾತುಗಳನ್ನು ನಂಬಿದರೆ ನಿಮ್ಮ ಸ್ವತಃ ಕಾಲಿನ ಮೇಲೆ ನೀವೇ ಕೊಡಲಿ ಹಾಕಿಕೊಳ್ಳುತ್ತೀರಾ. ಸ್ನೇಹಿತರೆ, ಆಮೇಲೆ ಹೇಳಲಿಲ್ಲ ಎಂದು ಅನ್ನಬೇಡಿ. ಸ್ನೇಹಿತರೆ, ನೀವು ಒಬ್ಬಂಟಿಯಾಗಿ ಉಳಿದರೆ ಬರುವ ನಾಳೆ ನಿಮಗೆ ಲಾಭದಾಯಕವಾಗಿ ಸಿದ್ಧವಾಗಲಿದೆ. ಜೀವನದಲ್ಲಿ ಸಂತೋಷಗಳು ಆಗಮಿಸುತ್ತವೆ. ಕುಟುಂಬವು ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತದೆ. ನೀವು ಹಾಗೆ ಖುಷಿಯಿಂದ ಸಿಹಿ ಹಂಚಲು ಸಿದ್ಧತೆ ಮಾಡಿಕೊಳ್ಳಿ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಿದ್ಧರಾಗಿದ್ದೀರಾ. ನೀವು ಇನ್ನು ಮುಂದೆ ಶತ್ರುವಿನೊಂದಿಗೆ ಇರುವುದಿಲ್ಲ. ನೆನಪಿಡಿ, ಗುಂಪಿನಲ್ಲಿ ನಡೆಯುವವನು ತನ್ನ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಯಾವ ಮನುಷ್ಯ ಒಬ್ಬಂಟಿಯಾಗಿರಲು ಕಲಿಯುತ್ತಾನೋ, ಗುಂಪಿನಿಂದ ಹೊರತಾಗಿ ನಡೆಯುತ್ತಾನೋ ಮತ್ತು ಏಕಾಂಗಿತನವನ್ನು ಅನುಭವಿಸುತ್ತಾನೋ, ತನ್ನ ಶ್ರಮವನ್ನು ಮುಂದುವರಿಸುತ್ತಾನೋ, ತನ್ನ ಕೆಲಸದೊಂದಿಗೆ ಮುನ್ನಡೆಯುತ್ತಾನೋ, ಯಾರ ನೆರವಿಗೂ ಕಾಯುವುದಿಲ್ಲವೋ ಆ ಮನುಷ್ಯನೇ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ. ಆದ್ದರಿಂದ ಸಾಧ್ಯವಾದಷ್ಟು ಒಬ್ಬಂಟಿಯಾಗಿ ನಡೆಯಲು ಪ್ರಯತ್ನಿಸಿ. ಸ್ನೇಹಿತರೆ, ಇಂದು ನೀವು ಒಬ್ಬಂಟಿಯಾಗಿದ್ದರೆ ನಿಮಗೆ ಯಶಸ್ಸು ಸಿಗದಂತೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರು ಕೂಡ ನಿಮ್ಮೊಂದಿಗೆ ನಿಲ್ಲುತ್ತಾರೆ, ನಿಮ್ಮ ಜೊತೆಯಲ್ಲಿಯೇ ನಡೆಯುತ್ತಾರೆ. ಬಜರಂಗಬಲಿಯು ನಿಮ್ಮ ಪ್ರತಿಯೊಂದು ಸಂಕಷ್ಟವನ್ನು ಎದುರಿಸುತ್ತಾನೆ. ಸ್ನೇಹಿತರೆ, ಮತ್ತು ನಿಮಗೆ ಎಲ್ಲ ತೊಂದರೆ ಸಮಸ್ಯೆಗಳು ಬಂದರೂ ಆ ಜಾಗದಲ್ಲಿ ಸ್ವತಃ ದೇವರು ನಿಂತು ನಿಮ್ಮ ರಕ್ಷಣೆ ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಗಮನವಿಟ್ಟು ನೋಡಿ ಮತ್ತು ಒಬ್ಬಂಟಿಯಾಗಿದ್ದಾಗ ಮಾತ್ರ ಈ ವಿಡಿಯೋವನ್ನು ನೋಡಿ. ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ. ನಿಮ್ಮ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ, ನಿಮ್ಮ ಭವಿಷ್ಯ ಬದಲಾಗಲಿದೆ. ಸ್ನೇಹಿತರೆ, ನಾವು ತೀರಾ ತಮಾಷೆ ಮಾಡುತ್ತಿಲ್ಲ. ನಾವು ಹೇಳುತ್ತಿರುವ ವಿಷಯಗಳೆಲ್ಲವೂ 100ರಷ್ಟು ಸರಿಯಾಗಿದೆ. ಇದು ನೀವು ಒಬ್ಬಂಟಿಯಾಗಿ ನಡೆದರೆ ಪಂಚಿಕ ವಿಷಯಗಳನ್ನು ತೆರೆದು ನಿಮ್ಮ ಭವಿಷ್ಯದ ಬಗ್ಗೆ ಹಾಗೂ ಕುಟುಂಬದವರ ಬಗ್ಗೆ ಯೋಚಿಸಿದಾಗ ಮಾತ್ರ ನೀವು ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ನೋಡಿ ಸ್ನೇಹಿತರೆ, ಪ್ರಪಂಚದವರನ್ನು ಬಿಟ್ಟು ನಿಮ್ಮ ಕುಟುಂಬದವರ ಜೊತೆಯಲ್ಲೇ ಇರಲು ಇಷ್ಟಪಡಿ. ಏಕೆಂದರೆ ಅವರೇ ನಿಮ್ಮ ಧೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುವವರು. ನಿಮ್ಮ ಕುಟುಂಬ ಮಾತ್ರ ನಿಮ್ಮ ಜೊತೆ ನಿಲ್ಲುತ್ತದೆ. ಬೇರೆ ಯಾವ ವ್ಯಕ್ತಿಯೂ ನಿಮ್ಮ ಜೊತೆ ನಿಲ್ಲುವುದಿಲ್ಲ. ವೈರಿಗಳು ಎಷ್ಟೇ ಮಾಟ ಮಂತ್ರ ಮಾಡಿದರೂ, ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತಂದಿಟ್ಟರು, ಕೊನೆಗೆ ನಿಮ್ಮ ಸಹೋದರ ಹಾಗೂ ನಿಮ್ಮ ಕುಟುಂಬವೇ ನಿಮಗೆ ಬೆಂಬಲ ನೀಡುತ್ತದೆ. ಸಹೋದರರ ಮಧ್ಯೆ ಎಷ್ಟೇ ಜಗಳವಾದರೂ, ಒಬ್ಬ ಸಹೋದರನಿಗೆ ನೋವಾದರೆ ಇನ್ನೊಬ್ಬ ಸಹೋದರ ಓಡಿ ಬರುತ್ತಾನೆ. ಹೌದು ಸ್ನೇಹಿತರೆ, ಇದೇ ಸತ್ಯ. ಕರ್ಮ, ಇದೇ ಧರ್ಮ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಜೀವನದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯಿರಿ ಮತ್ತು ಯಾರ ಮೇಲೆಯೂ ಕೆಟ್ಟದ್ದನ್ನು ಮಾಡಬೇಡಿ. ಯಾರಿಗೂ ಕೆಡಕನ್ನು ಬಯಸಬೇಡಿ. ಒಳ್ಳೆಯದನ್ನು ಮಾಡಿ. ಸಾಧ್ಯವಾದಷ್ಟು ಬಡವರಿಗೆ ಸ್ವಲ್ಪ ದಾನ ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ದೇವರು ಸದಾ ನಿಮ್ಮ ಜೊತೆ ನಿಲ್ಲುತ್ತಾರೆ. ಸ್ನೇಹಿತರೆ, ಮುಂಬರುವ ನಾಳೆ ರಾತ್ರಿ ಸಮಯದಲ್ಲಿ ನಿಮ್ಮೊಂದಿಗೆ ಒಂದು ಘಟನೆ ಸಂಭವಿಸಲಿದೆ. ಸ್ನೇಹಿತರೆ, ಈ ಘಟನೆಯಿಂದ ಯಾವುದೇ ನಷ್ಟವಾಗುವುದಿಲ್ಲ. ಇನ್ನೊಂದು ಪವಾಡದಂಥ ಘಟನೆಯಾಗಿರುತ್ತದೆ. ಸ್ನೇಹಿತರೆ, ಅರ್ಧರಾತ್ರಿಯಲ್ಲಿ ನಿಮ್ಮೊಂದಿಗೆ ಒಂದು ಕನಸು ಅಪರಿಚಿತನ ರೂಪದಲ್ಲಿ ಬಂದು ನಿಲ್ಲುತ್ತದೆ. ಅದು ಬರೀ ಮನುಷ್ಯ ಅಥವಾ ಕನಸು ಅಲ್ಲ, ಅದು ದೇವರ ಸಂದೇಶವಾಗಿರುತ್ತದೆ. ಈ ಸಂದೇಶವು ನಿಮ್ಮನ್ನು ನೀವು ಊಹಿಸದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇದು ನಿಮಗೆ ಇದುವರೆಗೂ ತಿಳಿದಿರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಎಚ್ಚರಿಕೆ. ಇಂದಿನ ಮತ್ತು ನಾಳೆ ರಾತ್ರಿ ಸಮಯದಲ್ಲಿ ನಿಮಗೆ ಯಾವುದಾದರೂ ಕನಸು ಬಿದ್ದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ಯಾವುದೇ ಕನಸು ಬಂದರೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ಕನಸಿನಲ್ಲಿ ಏನು ಮಾಡಲು ಹೇಳಲಾಗಿದೆಯೋ ಅದನ್ನು ಮಾಡಿ. ನಾವು ಗ್ಯಾರಂಟಿ ನೀಡುತ್ತೇವೆ. ಅದೃಷ್ಟ ಬದಲಾಗದಿದ್ದರೆ ಮತ್ತೆ ಕೇಳಿ. 48 ಗಂಟೆಗಳ ಒಳಗೆ ಇದು ಸಂಭವಿಸೇ ತೀರುತ್ತದೆ. ನಿರ್ಲಕ್ಷಿಸಬೇಡಿ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಮೇಲೆ ಸಂಭವಿಸಲಿರುವ ಘಟನೆಯು ಸಾಮಾನ್ಯ ಘಟನೆಯಲ್ಲ. ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಅದಕ್ಕಾಗಿ ಈ ಘಟನೆಯು ನಿಮ್ಮ ಕುಟುಂಬಕ್ಕೆ ತಟ್ಟಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಕಷ್ಟಗಳು ಬರುತ್ತಿದ್ದರೆ, ಶ್ರಮ ವಹಿಸಿದ ನಂತರ ಬಯಸದ ಫಲಿತಾಂಶ ಸಿಗುತ್ತಿಲ್ಲವೆಂದರೆ ಇದು ನಿರಾಶೆವಾಗುವ ಅಗತ್ಯ ಇಲ್ಲ. ಎಂದರೆ ದೇವಿಯ ಕೃಪೆ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಅವನ ಜೀವನದ ದಿಸೆ ಬದಲಾಗತೊಡಗುತ್ತದೆ. ಯಾವ ದಾರಿಗಳು ಮುಚ್ಚಿದಂತೆ ಕಾಣುತ್ತವೆಯೋ ಅದೇ ದಾರಿಗಳು ಯಶಸ್ಸಿನ ಬಾಗಿಲುಗಳಾಗುತ್ತವೆ. ನೆನಪಿಡಿ, ಧನ ಸಂಪತ್ತು ಕೇವಲ ಪರಿಶ್ರಮದಿಂದ ಮಾತ್ರವಲ್ಲ, ದೇವರ ಕೃಪೆ, ಸರಿಯಾದ ಆಲೋಚನೆ ಮತ್ತು ನಿರಂತರ ಪ್ರಯತ್ನದಿಂದ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ನಿಮ್ಮ ಅದೃಷ್ಟ ನಿಮ್ಮ ಜೊತೆಗಿಲ್ಲ ಎಂದು ಯೋಚಿಸಬೇಡಿ. ಕೆಲವೊಮ್ಮೆ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾನೆ, ಏಕೆಂದರೆ ಯಶಸ್ಸು ಸಿಕ್ಕಾಗ ಅದು ಶಾಶ್ವತ ಹಾಗೂ ದೊಡ್ಡದಾಗಿರಲಿ ಎಂದು. ನಿಮ್ಮ ಮನಸ್ಸು ಸತ್ಯವಾಗಿದ್ದರೆ, ನಿಮ್ಮ ಉದ್ದೇಶ ಸ್ವಚ್ಛವಾಗಿದ್ದರೆ ಮತ್ತು ನೀವು ಯಾರ ಕೆಡುಕನ್ನು ಬಯಸದಿದ್ದರೆ ಲಕ್ಷ್ಮೀದೇವಿಯು ನಿಮ್ಮ ಮಡಿಲನ್ನು ಸಂತೋಷದಿಂದ ತುಂಬುತ್ತಾಳೆ ಎಂದು ನಂಬಿರಿ. ಸ್ನೇಹಿತರೆ, 48 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೆ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ.
ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿವೆ ಮತ್ತು ನೀವು ಸಂತೋಷ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ವಿಡಿಯೋದ ಮೂಲಕ ಎಲ್ಲವನ್ನೂ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.